Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ನನಗೆ ಆಸಕ್ತಿ ಇರೋದು ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಯಾರ ಚಾರ್ಜು, ಯಾರ ಕೌಂಟರ್ ಚಾರ್ಜು, ಯಾರ ಮನೆ, ಅದ್ಯಾವುದು ಮುಖ್ಯ ಅಲ್ಲ. ಇಲ್ಲಿ ನಾನು ಹೇಳಿದ್ದನ್ನೇ ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ, ಅನ್ಯಥಾ ಭಾವಿಸಬೇಡಿ. ಪ್ರಪಂಚದ ಅತಿ ದೊಡ್ಡ ಲೈಂಗಿಕ ದೌರ್ಜನ್ಯ ಪ್ರಕರಣ ಇದು. ಇದರಲ್ಲಿ ಯಾರು ಅನ್ಯಾಯಕ್ಕೆ ಒಳಗಾಗಿದ್ದಾರೆ, ಯಾರ ಮೇಲೆ ದೌರ್ಜನ್ಯ ನಡೆದಿದೆ, ಅವರಿಗೆ ನ್ಯಾಯ ಸಿಗಬೇಕು. ಯಾರು ಈ ತಪ್ಪು ಇದು ತಗೊಳ್ಳೋಣ. ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು ವಿ-ಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. ವಿ-ಗಾರ್ಡ್, ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್. ತಪ್ಪು ಮಾಡಿದ್ದಾರೆ, ಅವರಿಗೆ ಶಿಕ್ಷೆ ಆಗಬೇಕು. ನನ್ನ ಗುರಿ ಅಷ್ಟೇನೆ. ನಾನು ಎಲ್ಲರಿಗೂ ಮನವಿ ಮಾಡಿದ್ದು, ಇದರಲ್ಲಿ ಯಾರ ಕುಟುಂಬದವರಾರು ಇರ್ಬೋದು, ನಾನು ಇರ್ಬೋದು, ನನ್ನ ಪಕ್ಷ ಇರ್ಬೋದು, ನನ್ನ ಸರ್ಕಾರ ಇರ್ಬೋದು, ಮಾಧ್ಯಮದವರು ಇರ್ಬೋದು, ಮತ್ತೊಬ್ಬರು ಇರ್ಬೋದು, ಇದರಲ್ಲಿ ವಿಷಯಾಂತರ ಆಗಬಾರದು. ಇಡೀ ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹ ಪ್ರಕರಣ ಇದು. ರಾಜ್ಯದ ಒಬ್ಬ ಹಿರಿಯ ನಿವೃತ್ತ IAS ಅಧಿಕಾರಿ ಬೆಳಿಗ್ಗೆ ನನಗೆ ಫೋನ್ ಮಾಡಿ, ಸರ್ ಈ ಘಟನೆ ನೋಡಿದರೆ ನನಗೆ ಮಾನಸಿಕ ಹಿಂಸೆ ತಡೆಯೋಕ್ಕಾಗ್ತಾ ಇಲ್ಲ ಅಂತ ಫೋನಲ್ಲೇ ಕಣ್ಣೀರಿಟ್ಟಿದ್ದಾರೆ. ಒಂದು ನಾಗರಿಕ ಸಮಾಜ ತಲೆ ತಗ್ಗಿಸುವಂಥ ಪ್ರಕರಣ ಇದು. ನನ್ನ ಉದ್ದೇಶ, ನನ್ನ ಗುರಿ ಇಷ್ಟೇ, ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಬೇಕು. ಅವ್ರು ಯಾವ ಪಕ್ಷಕ್ಕೆ ಸೇರಿರಲಿ, ಯಾವ ಮನೆಗೆ ಸೇರಿರಲಿ, ಯಾರೇ ಆಗಿರಲಿ, ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಬೇಕು. ಅದರ ಮೇಲೆ ನಮ್ಮ ಲಕ್ಷ್ಯ ಇರಬೇಕು, ಅದರ ಕಡೆಗೆ ನಮ್ಮ ಗುರಿ ಇರಬೇಕು. ಬಿಟ್ಬಿಟ್ಟು ಇದರಲ್ಲಿ ರಾಜಕೀಯ ಬೆರೆಸೋದು ಸೂಕ್ತ ಅಲ್ಲ ಅನ್ನುವಂಥದ್ದು ನನ್ನ ನಿಲುವು. ನನ್ನ ನಿಲುವನ್ನು ನಾನು ರೀಟ್ರೇಟ್ ಮಾಡ್ತಾ ಇದ್ದೇನೆ. ಇದನ್ನು ನಾವು ವಿಷಯಾಂತರ ಮಾಡೋದು ಬೇಡ ಅಂತೇಳಿ ಯಾರೋ ನನ್ನ ಮೇಲೆ ವೈಯಕ್ತಿಕವಾಗಿ ಏನೇನೋ ಆರೋಪ ಮಾಡ್ತಾರೆ ಅಂತ ನಾನು ಅದಕ್ಕೆ ಟ್ರ್ಯಾಪಿಗೆ ಬೀಳೋನಲ್ಲ. ಅದು ಪರ್ಫೆಕ್ಟ್ ಟ್ರ್ಯಾಪ್. ಅದು ವಿಷಯಾಂತರ ಮಾಡಲಿಕ್ಕೆ. ಇದು ನನಗೂ ಇನ್ನೊಬ್ಬರಿಗೂ ಯಾವುದು ನನಗೆ ಪರ್ಸನಲ್ ಎನಿಮಿಟಿ ಯಾರ ಜೊತೆಗೂ ಇಲ್ಲ. ರಾಜಕೀಯದಲ್ಲಿ ನಾನು ಇರೋದರಲ್ಲಿ ಸಭ್ಯತೆಯನ್ನು ಕಾಪಾಡಿಕೊಂಡು ಬಂದಿದ್ದೇನೆ. ಆದರೆ ಈ ವಿಷಯ ಯಾರದೇ ಆಗಲಿ ಮನಸ್ಸನ್ನು ಕಲಕತಕ್ಕಂಥ ವಿಷಯ. ನನ್ನ ಮನಸ್ಸಂತೂ ಇದರಲ್ಲಿ ಭಾಳ ನಾವು ಶೇಕ್ ಆಗಿದ್ದೇವೆ. ಸೊ ನನ್ನ ಭಾವನೆಯನ್ನು ನಾನು ಹೇಳಿದ್ದೇನೆ. ತನಿಖೆ ನಿಷ್ಪಕ್ಷಪಾತವಾಗಿ ಆಗಬೇಕು, ತನಿಖೆ ತಾರ್ಕಿಕ ಅಂತ್ಯಕ್ಕೆ ಹೋಗಬೇಕು, ತಪ್ಪು ಮಾಡಿರೋರಿಗೆ ಶಿಕ್ಷೆ ಆಗಬೇಕು, ಅನ್ಯಾಯಕ್ಕೆ ಒಳಗಾಗಿರೋರಿಗೆ ನ್ಯಾಯ ಸಿಗಬೇಕು. ಇಷ್ಟೇ ನನ್ನ ವಿಷಯ. ಅದನ್ನು ಬಿಟ್ಟು ಯಾರು ನನ್ನ ಮೇಲೆ ಹೇಳಿ ಅವರ ಹೇಳಿಕೆಗಳ ಮುಖಾಂತರ ಅವ್ರದ್ದೇನಾದರೂ ಆಸೆ ತೀರಿಸ್ಕೊಳ್ಳೋ ಆಗಿದ್ರೆ ನನಗೇನು ಅಭ್ಯಂತರ ಇಲ್ಲ. ನನ್ನ ಮೇಲೆ ಅವರು ಆರೋಪಗಳನ್ನು ಮಾಡಿದ್ರು ನನಗೇನು ಅದರಿಂದ ಯಾವುದೇ ನಾನು ವಿಚಲಿತನಾಗೋದಿಲ್ಲ. ನನಗೆ ಬೇಕಾಗಿರೋದು ಈ ವಿಷಯದಲ್ಲಿ ನ್ಯಾಯ ಆಗಬೇಕು, ಅಷ್ಟೇ ನನಗೆ ಮುಖ್ಯ. ಯಾರು ನನ್ನ ಮೇಲೆ ಏನು ಆರೋಪ ಮಾಡ್ತಾರೆ ಅದು ನನಗೇನು ಸಂಬಂಧ ಇಲ್ಲ. ಅವರು ವಿಷಯಾಂತರ ಮಾಡುವಂಥ ಎಲ್ಲ ಪ್ರಯತ್ನಗಳಿಗೆ ನಾನು ಬಲಿಯಾಗೋದಿಲ್ಲ. ನಾನು ಮತ್ತೊಮ್ಮೆ ಎಲ್ಲರಲ್ಲೂ ಮನವಿ ಮಾಡ್ತೇನೆ, ದಯವಿಟ್ಟು ಮೂಲ ಅನ್ಯಾಯ ಏನಾಗಿದೆ, ಮೂಲ ಒಂದು ಕ್ರೈಮ್ ಏನಾಗಿದೆ, ಅದರ ಕಡೆಗೆ ಗಮನ ಕೊಟ್ಟು ನ್ಯಾಯ ಕೊಡಿಸುವಂತ ಪ್ರಯತ್ನ ಎಲ್ಲರೂ ಕೂಡ ಮಾಡಿ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.